ಹಲೋ ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ನಿದ್ರೆ ನಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದು. ನಮ್ಮಲ್ಲಿ ನಿದ್ರೆಯ ವ್ಯತ್ಯಾಸದಿಂದಾಗಿ ಹಲವು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ನಮ್ಮ ಸರಿಯಾದ ಆರೋಗ್ಯ ವಿಚಾರದಲ್ಲಿ ನಿದ್ರೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಮನಸ್ಸು ವಿಚಲಿತಗೊಂಡಾಗ ನಿದ್ರೆ ಬರೋದಿಲ್ಲ. ಮನಸ್ಸು ಪ್ರಶಾಂತವಾಗಿದ್ದಾಗ ನಿದ್ರೆ ತನ್ನಿಂತಾನೇ ಬರುತ್ತದೆ. ನಿದ್ರೆ ಬರೋದಿಲ್ಲ ಅಂತ ಎಷ್ಟೋ ಜನ ನಿದ್ದೆಗಾಗಿ ಪರದಾಡ್ತಿರ್ತಾರೆ. ಹಾಗಾದರೆ ಒಳ್ಳೆಯ ನಿದ್ದೆಗಾಗಿ ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಟಿಪ್ಸ್ ನೋಡುವುದಾದರೆ, ಒಂದೇ ವಿಚಾರದ ಬಗ್ಗೆ ಆಲೋಚನೆ ಮಾಡುವುದು. ನಮ್ಮ ಮನಸ್ಸು ಯಾವಾಗಲೂ ಆಲೋಚನೆ ಮಾಡುವುದರಲ್ಲೇ ಇರುತ್ತದೆ. ಅದರಲ್ಲೂ ನೆಗೆಟಿವ್ ಆಲೋಚನೆ ಬಗ್ಗೆ ಹೆಚ್ಚಾಗಿ ಮಾಡುತ್ತದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ವಿಚಾರಗಳು ಬರುತ್ತಲೇ ಇರುತ್ತವೆ. ಆ ಸಮಯದಲ್ಲಿ ನೀವು ಬರೀ ಪಾಸಿಟಿವ್ ವಿಚಾರದ ಬಗ್ಗೆ ಯೋಚನೆ ಮಾಡುವುದರಿಂದ ಮನಸ್ಸಿನ ತರ್ಕಬದ್ಧಗಳು, ಗೊಂದಲಗಳು ಕಡಿಮೆಯಾಗುತ್ತವೆ. ಅದರ ಜೊತೆಗೆ ಒಳ್ಳೆಯ ಪ್ಲೇಸ್ಗಳು, ಬೆಟ್ಟಗಳು, ಬೀಚು, ಗಾರ್ಡನ್ಗಳು, ಹೀಗೆ ಕಣ್ಣು ತಂಪಾಗಿಸುವ ಸ್ಥಳಗಳನ್ನು ಕಲ್ಪಿಸಿಕೊಳ್ಳಿ. ಆಗ ಬೇಗ ನಿದ್ರೆ ಬರುತ್ತದೆ. ಇನ್ನು ಎರಡನೆಯ ಟೆಕ್ನಿಕ್ ಅಂದರೆ 4-7-8 ಟೆಕ್ನಿಕ್. ಇದು ತುಂಬ ಪವರ್ಫುಲ್ ಟೆಕ್ನಿಕ್. ಮನಸ್ಸನ್ನು ಬೇಗ ಕಂಟ್ರೋಲ್ಗೆ ತರುತ್ತದೆ. ಮೊದಲು 4 ಸೆಕೆಂಡ್ ಕಾಲ ಉಸಿರನ್ನು ಇನ್ಹೇಲ್ ಮಾಡಿ, ನಂತರ 7 ಸೆಕೆಂಡ್ ಉಸಿರನ್ನು ಹೋಲ್ಡ್ ಮಾಡಿ, ನಂತರ 8 ಸೆಕೆಂಡಲ್ಲಿ ಉಸಿರನ್ನು ಹೊರಹಾಕಿ. ಈ ರೀತಿಯಾಗಿ ಉಸಿರಾಟವನ್ನು ನಡೆಸುತ್ತಲೇ ಇರಿ. ನಿಮಗೆ ಗೊತ್ತಿಲ್ಲದೆ ನಿದ್ರೆಗೆ ಜಾರುತ್ತೀರಿ. ಇನ್ನು ಮೂರನೆಯದಾಗಿ ಬರೆಯುವುದು. ಮಲಗುವ ಮುನ್ನ ನಿಮ್ಮನ್ನು ಕಾಡುವ ಯಾವುದೇ ವಿಚಾರದ ಬಗ್ಗೆ ಒಂದು ಪುಸ್ತಕದಲ್ಲಿ ಬರೆಯಿರಿ. ಆಗ ಮನಸ್ಸಿನ ದುಗುಡತೆ ಕಡಿಮೆಯಾಗುತ್ತದೆ. ಆಗ ಮನಸ್ಸು ನಿರಾಳವಾಗಿ ರಿಲ್ಯಾಕ್ಸ್ ಆಗಿ ನೀವು ನಿದ್ರೆಗೆ ಜಾರುವಂತಾಗುತ್ತೀರಿ. ಇನ್ನು ನಾಲ್ಕನೆಯದಾಗಿ, ಮಲಗುವ ಮುನ್ನ ರಾತ್ರಿಯ ಊಟ ಕ್ರಮಬದ್ಧವಾಗಿರಬೇಕು. ಅಂದರೆ ರಾತ್ರಿ ಮಲಗುವ ಮುನ್ನ ನೀವು 2 ಗಂಟೆ ಮುಂಚೆ ಊಟ ಮಾಡಿರಬೇಕು. ಅದು ಲಿಮಿಟಾಗಿ ಕಡಿಮೆ ಊಟವನ್ನು ಮಾಡಬೇಕು. ಇದು ರಾತ್ರಿ ಸಮಯದಲ್ಲಿ ಡೈಜೆಷನ್ಗೂ ಕೂಡ ಒಳ್ಳೆಯದು. ಇನ್ನು ಐದನೆಯದಾಗಿ, ಮಲಗುವ ಮೊದಲು ಹೆಚ್ಚಾಗಿ ಟಿವಿ, ಮೊಬೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿ. ಟಿವಿ ಅಥವಾ ಮೊಬೈಲ್ನಿಂದ ಬ್ಲೂ ಲೈಟ್ ಹೊರಸೂಸುತ್ತದೆ. ಇದು ಪೀನಿಯಲ್ ಗ್ಲ್ಯಾಂಡಿಂದ ಮೆಲಟೋನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಿದ್ರೆಗೆ ತೊಂದರೆಯನ್ನುಂಟು ಮಾಡುತ್ತದೆ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.